welcome to this session. In the last class we have discussed about the physical properties of metals and non-metals. So ಲೋಹ ಮತ್ತು ಅಲೋಹಗಳ ಭೌತ ಲಕ್ಷಣಗಳನ್ನು ಕಲ್ತಿದ್ದೇವೆ, ಹೌದಾ? ಸೊ ಯಾವುದೆಲ್ಲ ಲೋಹಗಳಂತ ಹೇಳಿದ್ರೆ ಅದು ಕಠಿಣವಾಗಿರ್ತದೆ, ಹೌದಾ? ದೇ ಆರ್ ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಇನ್ ನೇಚರ್, ಅದು ಒಂದು ಭೌತ ಲಕ್ಷಣ ಆಯಿತು. ಬೇರೇನು? ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್, ಮೆಟಲ್ಸ್ ಆರ್ ಮ್ಯಾಲಿಯೇಬಲ್ ಆ್ಯಂಡ್ ಡಕ್ಟೈಲ್ ಇನ್ ನೇಚರ್. ಲೋಹಗಳಿಗೆ ತನ್ಯತೆ ಮತ್ತು ಕುಟ್ಯತೆ ಅನ್ನುವಂತಹ ಒಂದು ವಿಶೇಷ ಗುಣ ಕೂಡ ಇದೆ, ಹೌದಲ್ಲ? ಓಕೆ, ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್ ಹಿಯರ್. ಮೆಟಲ್ಸ್ ಆರ್ sonorous. They are sonorous in nature. So metals are sonorous ಅಂದ್ರೆ ಲೋಹಗಳಿಗೆ ಶಬ್ದವನ್ನು ಉತ್ಪತ್ತಿ ಮಾಡುವಂತಹ ಒಂದು ಗುಣ ಉಂಟು ಅಂತ. ಸೊ ಲೋಹಗಳಿಗೆ ಶಬ್ದವನ್ನು ಉತ್ಪತ್ತಿ ಮಾಡುವ ಗುಣ ಇದೆ. ಇದಕ್ಕೆ ಶಾಬ್ದನ ಅಂತ ಹೇಳ್ತಾರೆ, ಶಾಬ್ದನ. ಸೊ ಯಾವುದೇ ಲೋಹದ ವಸ್ತುಗಳಿದ್ರೆ, ಫಾರ್ ಎಕ್ಸಾಂಪಲ್ ಕಬ್ಬಿಣವನ್ನು ತಗೊಂಡ್ರೆ ನಾವು ಅದರ ಮೇಲ್ಮೈಗೆ ಯಾವುದಾದ್ರೂ ಗಟ್ಟಿಯಾದ ವಸ್ತುವಿನಿಂದ ಬಡಿದ್ರೆ ಅದೇನು ಮಾಡ್ತದೆ? ಇದು ಶಬ್ದ ಪ್ರೊಡ್ಯೂಸ್ ಮಾಡ್ತದೆ, ಹೌದಾ? ಇಟ್ ವಿಲ್ ಪ್ರೊಡ್ಯೂಸ್ ಅ ನಾಯ್ಸ್ ಅಥವಾ ಸೌಂಡ್. ಸೊ ಆ ಕ್ರಿಯೆಗೆ ಶಾಬ್ದನ ಅಂತ ಹೇಳ್ತಾರೆ. ಸೊ ಲೋಹಗಳಿಗೆ ಶಬ್ದವನ್ನು ಉತ್ಪತ್ತಿ ಮಾಡುವಂತಹ ಗುಣ, ಅದನ್ನೇನು ಹೇಳ್ತಾರೆ? ಶಾಬ್ದನ ಅಂತ ಹೇಳ್ತಾರೆ. ಸೊ ದ ಮೆಟಲ್ಸ್ ಆರ್ ಸೋನೋರಸ್ ಇನ್ ನೇಚರ್. ಓಕೆ, ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲೋಹಗಳು ನಾರ್ಮಲ್ ಟೆಂಪರೇಚರಲ್ಲಿ ಅಂದರೆ ಆರ್ಡಿನರಿ ಟೆಂಪರೇಚರಲ್ಲಿ ಅವುಗಳೇನ ಯಾವ ಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ ಘನ ಸ್ಥಿತಿಯಲ್ಲಿ ಇರ್ತದೆ. ಸೊ ಮೆಟಲ್ಸ್ ಆರ್ ಆಲ್ವೇಸ್ ಇನ್ ಸಾಲಿಡ್ ಸ್ಟೇಟ್ಸ್. ಮೆಟಲ್ಸ್ ಆರ್ ಜನರಲಿ ಸಾಲಿಡ್ಸ್ ಆಟ್ ರೂಮ್ ಟೆಂಪರೇಚರ್. ಲೋಹಗಳು ಘನ ಸ್ಥಿತಿಯಲ್ಲಿರ್ತದೆ, ಘನ ಸ್ಥಿತಿಯಲ್ಲಿರುತ್ತದೆ. ಎಕ್ಸೆಪ್ಷನ್ ಉಂಟು. ನೀವು ಪಾದರಸ ತಗೊಂಡ್ರೆ, ಪಾದರಸ ಮರ್ಕ್ಯೂರಿ ವಿಚ್ ಇಸ್ ಆಲ್ಸೋ ಎ ಮೆಟಲ್, ಹೌದಾ? ಪಾದರಸ ಕೂಡ ಒಂದು ಲೋಹವೇ, ಆದ್ರೆ ಅದೇನು ಅಂತ ಹೇಳಿದ್ರೆ ಘನ ಸ್ಥಿತಿಯಲ್ಲಿ ಇರುವುದಿಲ್ಲ, which is in a liquid form. So the metal which is in a liquid state, that is mercury. ಅದೊಂದು ನೆನಪಿರಲಿ, ನಿಮಗೆ ಗೊತ್ತಿರಲಿ. ಸೊ ಜನರಲ್ ಆಗಿ ಹೇಳುವಾಗ ಮೆಟಲ್ಸ್ ಆರ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್, ಅಂದರೆ ಆರ್ಡಿನರಿ ಟೆಂಪರೇಚರಲ್ಲಿ ಅವುಗಳು ಘನ ಸ್ಥಿತಿಯಲ್ಲಿ ಇರ್ತದೆ, ಎಲ್ಲ ಮೆಟಲ್ಸ್ ಎಕ್ಸೆಪ್ಟ್ ಪಾದರಸ ಆರ್ ಎಕ್ಸೆಪ್ಟ್ ಮರ್ಕ್ಯೂರಿ. ಓಕೆ, ಅದೇ ಅಲೋಹಗಳಿಗೆ ಬಂದರೆ, ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್ they are solids or gases at room temperature. ಹೆಚ್ಚಿನ ಎಲ್ಲ ಅಲೋಹಗಳು ಒಂದು ಘನ ಸ್ಥಿತಿಯಲ್ಲಿ ಇರ್ತದೆ ಅಥವಾ ಅನಿಲ ಸ್ಥಿತಿಯಲ್ಲಿ ಇರ್ತದೆ, ಅರ್ಥ ಆಯ್ತಾ? ಸೊ ಹೆಚ್ಚಿನ ನಾನ್ ಮೆಟಲ್ಸ್ ಏನಾಗಿರ್ಬೋದು, ದೇ ಆರ್ ಇನ್ ಅ ಸಾಲಿಡ್, ದೇ ಆರ್ ಸಾಲಿಡ್ಸ್ ಆರ್ ಗ್ಯಾಸಸ್. ಬ್ರೋಮೀನ್ ಅಂತ ಕೇಳಿರ್ಬೋದು ನೀವು. ಬ್ರೋಮೀನ್ ಅದು ಅಲೋಹಕ್ಕೆ ಎಕ್ಸಾಂಪಲ್, ಅಲೋಹಕ್ಕೆ ಇದು ಉದಾಹರಣೆ ಆಗ್ತದೆ. ಸೊ ಬ್ರೋಮೀನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಮೆಟಲ್ ಬಟ್ ವಿಚ್ ಇಸ್ ಇನ್ ಅ ಲಿಕ್ವಿಡ್ ಫಾರ್ಮ್, ಅಂದರೆ ಇದರ ಫಿಸಿಕಲ್ ಸ್ಟೇಟ್ ಲಿಕ್ವಿಡ್ ಅಲ್ಲಿ ಇರ್ತದೆ, ವಿಚ್ ಇಸ್ ಅ ಲಿಕ್ವಿಡ್ ನಾನ್ ಮೆಟಲ್. ನೆನಪಿರಲಿ. ಸೊ ಹೆಚ್ಚಿನ ಎಲ್ಲ ಅಲೋಹಗಳು ಸಾಲಿಡ್ಸ್ ಆ್ಯಂಡ್ ಅಥವಾ ಯಾವುದು ಅನಿಲಗಳಾಗಿರ್ತದೆ. ಸೊ ಬ್ರೋಮಿನ್ ಮಾತ್ರ ದ್ರವ ಸ್ಥಿತಿಯಲ್ಲಿ ಇರ್ತದೆ. ಇದೊಂದು ಪಾಯಿಂಟ್. ಇನ್ನೊಂದು ಏನು ಅಂತ ಹೇಳಿದ್ರೆ, ಲೋಹದ ಆಕ್ಸೈಡ್, ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಆರ್ ಬೇಸಿಕ್ ಇನ್ ನೇಚರ್.
ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಅಂತ ಹೇಳಿದ್ರೆ ಲೋಹದ ಆಕ್ಸೈಡ್ ಅಥವಾ ಲೋಹದ ಹೈಡ್ರಾಕ್ಸೈಡ್ ಆಗಿರಬಹುದು. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಮೆಟಲ್ ತಗೊಂಡ್ರೆ ಸೋಡಿಯಂ ಆಕ್ಸೈಡ್ ಇರ್ಬೋದು ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್. ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ NaOH, ಕಾಸ್ಟಿಕ್ ಸೋಡಾ ಅಂತ ಹೇಳ್ತಾರೆ ಇದನ್ನು, ಕಾಸ್ಟಿಕ್ ಸೋಡಾ. ಸೊ NaOH ಇದು ಹೈಡ್ರಾಕ್ಸೈಡ್ ಆಯ್ತು. ಅಥವಾ ನಾನು ಈ ತರ ಬರೆದ್ರೆ ಸೋಡಿಯಂ ಆಕ್ಸೈಡ್. ಸೊ ಯಾವುದೇ ಲೋಹದ ಆಕ್ಸೈಡ್ ಇರ್ಬೋದು ಅಥವಾ ಹೈಡ್ರಾಕ್ಸೈಡ್ ಇರ್ಬೋದು, ಅವುಗಳು ಯಾವ ನೇಚರಲ್ಲಿ ಇರ್ತದೆ? ದೇ ಆರ್ ಇನ್ ಬೇಸಿಕ್ ನೇಚರ್. ಬೇಸಿಕ್ ಅಂತ ಹೇಳಿದ್ರೆ ಪ್ರತ್ಯಾಮ್ಲೀಯ ಗುಣ. ಪ್ರತ್ಯಾಮ್ಲೀಯ ಗುಣ ಇರ್ತದೆ ಅವುಗಳಿಗೆ. ಪ್ರತ್ಯಾಮ್ಲ ಮತ್ತೆ ಆಮ್ಲ ಅಂತ ಕಲ್ತಿದ್ರಿ, ಆಸಿಡ್ ಅಂಡ್ ಬೇಸ್, ಸರಿಯಾ? ಸೊ ಯಾವಾಗಲೂ ಲೋಹಗಳ ಆಕ್ಸೈಡ್ ಇರ್ಬೋದು ಅಥವಾ ಹೈಡ್ರಾಕ್ಸೈಡ್ ಇರ್ಬೋದು, ಅವುಗಳು ಬೇಸಿಕ್ ಆಗಿರ್ತದೆ. ದೇ ಆರ್ ಬೇಸಿಕ್ ಇನ್ ನೇಚರ್. ಪ್ರತ್ಯಾಮ್ಲೀಯ ಗುಣ ಇರ್ತದೆ. ಅದೇ ನೀವು ಅಲೋಹಗಳನ್ನು ತಗೊಂಡ್ರೆ ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್, ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್ ಅಥವಾ ಹೈಡ್ರಾಕ್ಸೈಡ್ಸ್. Oxides and hydroxides of non-metals are always acidic in nature. ಅಂದ್ರೆ ಅಲೋಹದ ಆಕ್ಸೈಡ್ ಇರ್ಬೋದು ಅಥವಾ ಹೈಡ್ರಾಕ್ಸೈಡ್ ಇರ್ಬೋದು, ಅವುಗಳೇನಾಗಿರ್ತದೆ? ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಇದನ್ನು ಹೇಗೆ ಟೆಸ್ಟ್ ಮಾಡೋದು? ಆಮ್ಲ ಮತ್ತೆ ಪ್ರತ್ಯಾಮ್ಲ, ಈಗ ಯಾವುದೋ ಒಂದು ಸೊಲ್ಯೂಷನ್ ಕೊಡ್ತಾರೆ ನಿಮಗೆ, ಅದು ಆಮ್ಲವ, ವೆದರ್ ಇಟ್ ಇಸ್ ಆನ್ ಆಸಿಡ್ ಆರ್ ಅ ಬೇಸ್, ನೀವು ಹೇಗೆ ಐಡೆಂಟಿಫೈ ಮಾಡುವುದು? ಹೌದಾ? ಈಗ ಸೊಲ್ಯೂಷನ್ ಯಾವುದು ಕೊಡ್ತಾರಲ್ಲ, ನಿಮಗೆ ಅದು ನೋಡಿದ ಕೂಡಲೇ ಗೊತ್ತಾಗ್ತದ? ನಿಮಗೆ ಇನ್ನೊಂದು ಚಾಪ್ಟರ್ ಉಂಟೇನು, ಆಸಿಡ್ಸ್ ಮತ್ತೆ ಬೇಸಸ್, ಆಮ್ಲ ಪ್ರತ್ಯಾಮ್ಲ ಮತ್ತೆ ಲವಣಗಳು ಅನ್ನುವಂಥ ಒಂದು ಚಾಪ್ಟರ್ ಉಂಟು, ಹೌದಲ್ವಾ? ಸೊ ಅದರಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಅಂದರೆ ಆಸಿಡ್ ಇದ್ರೆ ಅದನ್ನು ಹೇಗೆ ಟೆಸ್ಟ್ ಮಾಡೋದು, ಅಥವಾ ಆಸಿಡಿನ ಆಮ್ಲದ ಗುಣಗಳು ಯಾವುದೆಲ್ಲ, ಪ್ರತ್ಯಾಮ್ಲೀಯ ಗುಣಗಳು ಯಾವುದೆಲ್ಲ ಅಂತೇಳಿ, ಹೌದಲ್ವಾ? ಸೊ ನಾವೇನು ಕಲ್ತದ್ದು? ಆಮ್ಲಕ್ಕೆ ಅಥವಾ ಆಸಿಡ್ಗೆ ಹುಳಿ ಗುಣ, ಅಂದರೆ ಹುಳಿ ಇರ್ತದೆ ಅಂತ, ಅದಕ್ಕೆ ಟೇಸ್ಟ್ ಯಾವುದು? ಹುಳಿ. ಅದೇ ನೀವು ಪ್ರತ್ಯಾಮ್ಲ ತಗೊಂಡ್ರೆ, ಬೇಸ್ ತಗೊಂಡ್ರೆ ಅವುಗಳು ಬಿಟ್ಟರ್ ಅಂತ ಹೇಳ್ತಾರೆ, ಅಂದರೆ ಕಹಿ ಟೇಸ್ಟ್ ಅನ್ನು ಹೊಂದಿರ್ತದೆ. ಸೊ ನಮಗೆ ಗೊತ್ತಾಗ್ತದೆ, ನೀವು ಯಾವ್ದಾರ ಸೊಲ್ಯೂಷನ್ ಕೊಟ್ಟರೆ ನೀವೇನು ಟೇಸ್ಟ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ವಾ? ಸೊ ಅದು ಕೆಮಿಕಲ್ಸ್. ಸೊ ಅದಕ್ಕೋಸ್ಕರ ನಾವೊಂದು ಸಿಂಪಲ್ ಟೆಸ್ಟ್ ಮಾಡ್ಬೋದು ಇಲ್ಲಿ, ಲಿಟ್ಮಸ್ ಪೇಪರ್ ಯೂಸ್ ಮಾಡಿ ಅದು ಆಸಿಡ ಅಥವಾ ಬೇಸ್ ಅಂತ ಹೇಳಲಿಕ್ಕೆ ಬರ್ತದೆ. ಈಗ ಇಲ್ಲಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್, ನಾನು ಕಾಸ್ಟಿಕ್ ಸೋಡಾ ಅಂತ ಹೇಳಿದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಆರ್ ಬೇಸಿಕ್ ಅಥವಾ ಹೈಡ್ರಾಕ್ಸೈಡ್ ಆಫ್ ಮೆಟಲ್ಸ್ ಆಲ್ವೇಸ್ ಬೇಸ್ ಆಗಿರ್ತದೆ. ಸೊ ನಾವೀಗ ಲಿಟ್ಮಸ್ ಪೇಪರ್ ಅಂತ ಹೇಳಿದ್ರೆ 2 ಟೈಪ್ನ ಲಿಟ್ಮಸ್ ಪೇಪರ್ ನೋಡಿದಿರಿ, ಹೌದಲ್ವಾ? ಸೊ ಇಲ್ಲಿ ನಿಮಗೆ 2 ಟೈಪಿನ ಲಿಟ್ಮಸ್ ಪೇಪರ್ ಕಾಣಿಸ್ತಾ ಉಂಟು, ಹೌದಾ? ದಿಸ್ ಇಸ್ ಬ್ಲೂ ಲಿಟ್ಮಸ್ ಪೇಪರ್ ಆ್ಯಂಡ್ ದಿಸ್ ಇಸ್ ರೆಡ್ ಲಿಟ್ಮಸ್ ಪೇಪರ್. ಕ್ಲಿಯರ್? ಇದು ಕೆಂಪು ಲಿಟ್ಮಸ್ ಪೇಪರ್ ಮತ್ತು ಇನ್ನೊಂದು ಯಾವುದು? ನೀಲಿ ಲಿಟ್ಮಸ್ ಪೇಪರ್, ಹೌದಾ? ನಾನೀಗ ಏನು ಮಾಡ್ತಾ ಇದ್ದೇನೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ಬೋದು, ಹೌದಾ? ಭೌತ ಲಕ್ಷಣಗಳಲ್ಲಿ ಅಥವಾ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಒಂದು ಸೆಂಟೆನ್ಸ್ ಇರ್ಬೋದು, ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್ ಆಫ್ ಮೆಟಲ್ಸ್ ಆಲ್ವೇಸ್ ಬೇಸಿಕ್ ಇನ್ ನೇಚರ್. ಈಗ ನಿಮ್ಗೆ ಯಾವುದೇ ಒಂದು ಸೊಲ್ಯೂಷನ್ ಆಸಿಡ್ ಅಥವಾ ಬೇಸ್ ಅಂತ ಹೇಗೆ ನೋಡೋದು? ನಾನಿಲ್ಲಿ ಒಂದು ಸೊಲ್ಯೂಷನ್ ಇಟ್ಟಿದ್ದೇನೆ ಈ ಬೀಕರಲ್ಲಿ, ಅರ್ಥ ಆಯ್ತಾ? ದಿಸ್ ಇಸ್ ಅ ಬೀಕರ್ ಕಂಟೈನಿಂಗ್ ಅ ಸೊಲ್ಯೂಷನ್. ಸೊ ಈಗ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ, ರೆಡ್ ಲಿಟ್ಮಸ್ ಪೇಪರ್ ತಗೊಳ್ತಾನೆ, ಕಾಣ್ತದ ನಿಮಗೆ? ರೆಡ್ ಲಿಟ್ಮಸ್ ಪೇಪರ್, ಕೆಂಪು ಲಿಟ್ಮಸ್ ಪೇಪರ್ ಅನ್ನು ತಗೊಳ್ತಾನೆ. ಐ ಡಿಪ್ ದ ರೆಡ್ ಲಿಟ್ಮಸ್ ಪೇಪರ್ ಇನ್ ಟು ದಿಸ್ ಸೊಲ್ಯೂಷನ್. ನೀ ಕಲರ್ ಚೇಂಜ್ ಆಗ್ತದ ನೋಡಿ, ಒಬ್ಸರ್ವ್ ಮಾಡಿ ಕರೆಕ್ಟಾಗಿ. Is there any changes in the color? Initially I took red litmus paper, now ಏನಾಯಿತು? ಕಲರ್ ಯಾವುದಕ್ಕೆ ಟರ್ನ್ ಆಯಿತು? ರೆಡ್ ಲಿಟ್ಮಸ್ ಪೇಪರ್ ಇದ್ದದ್ದು ಬ್ಲೂ ಕಲರಿಗೆ ಟರ್ನ್ ಆಯಿತು, ಹೌದಾ? ನೀಲಿ ಕಲರಿಗೆ ತಿರುಗಿತು. ಅಂದರೆ ಅದರ ಅರ್ಥ ಎಂತ? ದ ಗಿವನ್ ಸೊಲ್ಯೂಷನ್, ಇಲ್ಲಿ ಯಾವುದೊಂದು ಸೊಲ್ಯೂಷನ್ ಉಂಟಲ್ಲ ಅದು ಬೇಸ್ ಅಂತ ಅರ್ಥ ಆಯ್ತಾ? ಬೇಸ್ ಅಂತ ಹೇಳಿದ್ರೆ ಪ್ರತ್ಯಾಮ್ಲ. ಸೊ ನಾನಿಲ್ಲಿ ತಗೊಂಡಿರುವಂತಹ ಸೊಲ್ಯೂಷನ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಕಾಣ್ಬೋದು ಇಲ್ಲಿ NaOH, ಸೋಡಿಯಂ ಹೈಡ್ರಾಕ್ಸೈಡ್, ದಿಸ್ ಇಸ್ ಕಾಸ್ಟಿಕ್ ಸೋಡಾ.
ಹೌದಾ? ಸೊ ಅಲ್ಲಿ ಸೆಂಟೆನ್ಸ್ ಬೋರ್ಡಲ್ಲಿ ಏನು ಬರೆದಿದ್ದೆ ನಾನು, ಹೈಡ್ರಾಕ್ಸೈಡ್ ಇರ್ಬೋದು ಅಥವಾ ಆಕ್ಸೈಡ್ ಆಫ್ ಮೆಟಲ್ಸ್ ಯಾವಾಗಲೂ ಬೇಸ್ ಆಗಿರ್ತದೆ, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಸೊ ನಾನೇನು ಮಾಡಿದ್ದೇನೆ, ಈಗ ಈ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನಿಗೆ ಕೆಂಪು ಲಿಟ್ಮಸ್ ಪೇಪರನ್ನು ಡಿಪ್ ಮಾಡಿದಾಗ ಕಲರ್ ಬ್ಲೂಗೆ ಟರ್ನ್ ಆಯಿತು, ನೀಲಿಗೆ ಕಲರ್ ಟರ್ನ್ ಆಯಿತು. ಅದರ ಅರ್ಥ ದಿಸ್ ಸೊಲ್ಯೂಷನ್ ಈಸ್ ಹ್ಯಾವಿಂಗ್ ಬೇಸಿಕ್ ಕ್ಯಾರೆಕ್ಟರ್, ಇದಕ್ಕೆ ಪ್ರತ್ಯಾಮ್ಲೀಯ ಗುಣ ಇದೆ. ಹಾಗಾದರೆ ನಾವು ನೀಲಿ ಲಿಟ್ಮಸ್ ಪೇಪರನ್ನು ಡಿಪ್ ಮಾಡಿದರೆ ಏನಾಗ್ಬೋದು, ಕಲರ್ ಚೇಂಜ್ ಆಗ್ಬೋದಾ ನೋಡುವ. ನಮ್ಮ ಪ್ರಕಾರ ಏನಾಗಬೇಕು, ಕಲರ್ ಸೊ ನಾನೇನು ಮಾಡಿದೆ, ನೀಲಿ ಲಿಟ್ಮಸ್ ಪೇಪರನ್ನು ಅದೇ ಸೊಲ್ಯೂಷನಿಗೆ ಡಿಪ್ ಮಾಡಿದಾನೆ, ಕಲರ್ ಚೇಂಜ್ ಆಗಲಿಲ್ಲ. ಹೌದಾ? ನೀಲಿ ಕಲರ್ ಹಾಗೆ ಉಂಟು. ಅದರ ಅರ್ಥ ಇದು ಯಾವುದು, ಇದು ಬೇಸಿಕ್ ಸೊಲ್ಯೂಷನ್. ಒಂದು ವೇಳೆ ಆಸಿಡ್ ಆಗಿರ್ತಿದ್ರೆ ಏನಾಗಬೇಕಿತ್ತು, ನಾನು ನೀಲಿ ಲಿಟ್ಮಸ್ ಪೇಪರನ್ನು ಇದಕ್ಕೆ ಅದ್ದಿದಾಗ, ಇದರಲ್ಲಿ ಡಿಪ್ ಮಾಡಿದಾಗ ಅದು ರೆಡ್ ಕಲರಿಗೆ ಟರ್ನ್ ಆಗ್ತಿದ್ರೆ ಈ ಸೊಲ್ಯೂಷನಿಗೆ ಆಮ್ಲೀಯ ಗುಣ ಉಂಟು ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಯಾವಾಗ ನೀಲಿ ಲಿಟ್ಮಸ್ ಪೇಪರ್ ಕೆಂಪು ಬಣ್ಣಕ್ಕೆ ತಿರುಗ್ತದ, ಆಗ ಯಾವ ಸೊಲ್ಯೂಷನ್ ಅದು ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಹೌದಾ? ಬ್ಲೂ ಲಿಟ್ಮಸ್ ಪೇಪರ್ ಇಫ್ ಇಟ್ ಇಸ್ ಚೇಂಜಸ್ ಟು ರೆಡ್ ಕಲರ್, ದೆನ್ ದ ಗಿವನ್ ಸೊಲ್ಯೂಷನ್ ಈಸ್ ಆಸಿಡ್, ಅಥವಾ ಅದಕ್ಕೆ ಅಸಿಡಿಕ್ ಕ್ಯಾರೆಕ್ಟರ್ ಉಂಟು ಅಂತ ಅರ್ಥ, ಆಮ್ಲೀಯ ಗುಣ ಉಂಟು ಅಂತ ಅರ್ಥ. ಯಾವಾಗ ಕೆಂಪು ಲಿಟ್ಮಸ್ ಪೇಪರ್ ನೀಲಿ ಕಲರಿಗೆ ಟರ್ನ್ ಆಗ್ತದ, ಅದರ ಅರ್ಥ ಸೊಲ್ಯೂಷನ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಅರ್ಥ ಆಯ್ತಲ್ಲ? ಓಕೆ. ಅಂದರೆ ಸೊ ಆಕ್ಸೈಡ್ಸ್ ಇರ್ಬೋದು, ಮೆಟಲಿನ ಆಕ್ಸೈಡ್ಸ್ ಇರ್ಬೋದು, ಹೈಡ್ರಾಕ್ಸೈಡ್ ಇರ್ಬೋದು, ಲೋಹದ ಆಕ್ಸೈಡ್ ಇರ್ಬೋದು, ಹೈಡ್ರಾಕ್ಸೈಡ್ ಇರ್ಬೋದು, ಅದಕ್ಕೆ ಯಾವಾಗಲೂ ಯಾವ ಕ್ಯಾರೆಕ್ಟರ್ ಇರ್ತದೆ, ಪ್ರತ್ಯಾಮ್ಲೀಯ ಗುಣ ಇರ್ತದೆ, ಬೇಸಿಕ್ ನೇಚರ್ ಇರ್ತದೆ. ಸೊ ನಾನ್ ಮೆಟಲ್ಸ್ ತಗೊಂಡ್ರೆ, ಯಾವುದಾದ್ರೂ ಅಲೋಹ ತಗೊಂಡ್ರೆ ಅದರ ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್ಗೆ ಆಮ್ಲೀಯ ಗುಣ ಇರ್ತದೆ, ಅಸಿಡಿಕ್ ನೇಚರ್ ಇರ್ತದೆ. ಸೊ ಅಂಥ ಸೊಲ್ಯೂಷನಿಗೆ ನಾವು ಯಾವ ಪೇಪರ್ ಡಿಪ್ ಮಾಡಬೇಕು, ಏನಾಗ್ತದೆ, ಬ್ಲೂ ಲಿಟ್ಮಸ್ ಪೇಪರ್ ರೆಡ್ಗೆ ಟರ್ನ್ ಆದರೆ, ಕೆಂಪು ಕಲರಿಗೆ ತಿರುಗಿದ್ರೆ ಅದರ ಅರ್ಥ ಆಮ್ಲೀಯ ಗುಣ, ಅದರಲ್ಲಿ ಆಸಿಡಿಕ್ ನೇಚರ್ ಉಂಟು ಅಂತ ಅರ್ಥ. ಸೊ ಇದಿಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನೋಡಿ ಆಯಿತು. ಸೊ ಮೆಟಲ್ಸ್ ಆರ್ ಸೋನೋರಸ್, ದೇ ಪ್ರೊಡ್ಯೂಸ್ ಅ ಸೌಂಡ್. ಮೆಟಲ್ಸ್ ಆರ್ ಸಾಲಿಡ್ಸ್ at room temperature, whereas non-metals are solids and gases except bromine. Okay. And the last point, oxides of metals are always basic in nature, whereas oxides of non-metals are always acidic in nature. Okay. ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಲೋಹಗಳ ರಾಸಾಯನಿಕ ಗುಣಗಳು ಯಾವುದೆಲ್ಲ ಅಂತ ನೋಡುವ. ನೆಕ್ಸ್ಟ್ ಟಾಪಿಕ್, ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಮೆಟಲ್ಸಿನ ಕೆಮಿಕಲ್ ಪ್ರಾಪರ್ಟೀಸ್ ಮಾತ್ರ ಉಂಟು, ನಾನ್ ಮೆಟಲ್ಸಿನ ಪ್ರಾಪರ್ಟೀಸ್ ಕೊಡಲಿಲ್ಲ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಲೋಹಗಳ ರಾಸಾಯನಿಕ ಗುಣ. ರಾಸಾಯನಿಕ ಗುಣಗಳು ಯಾವುದೆಲ್ಲ ನೋಡುವ. ರಾಸಾಯನಿಕ ಗುಣ ಮತ್ತೆ ಭೌತ ಗುಣ ಏನು ಅಂತೇಳಿ ಫಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೇನೆ. ಹೌದಾ? ಸೊ ಅಲ್ಲಿ ಕೆಮಿಕಲ್ ಚೇಂಜಸ್ ಆದ್ರೆ, ಇಫ್ ದೇರ್ ಈಸ್ ಎನಿ ಕೆಮಿಕಲ್ ಚೇಂಜಸ್ ದೆನ್ ಇಟ್ ಇಸ್ ಕೆಮಿಕಲ್ ಪ್ರಾಪರ್ಟಿ. ಅಲ್ಲಿ ರಾಸಾಯನಿಕ ಬದಲಾವಣೆಗಳಾಗ್ತದೆ ಅಂತ ಅರ್ಥ. ಬರೇ ಭೌತ ಲಕ್ಷಣಗಳಿದ್ರೆ, ಯಾವುದೇ ಕೆಮಿಕಲ್ ಚೇಂಜಸ್ ಆಗದೇ ಇದ್ರೆ ಅದು ಭೌತ ಲಕ್ಷಣ ಅಥವಾ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ. ಅಂಡರ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, the first one is action of air or oxygen. How metal reacts with air or oxygen, ಅಥವಾ ಗಾಳಿಯೊಡನೆ ಲೋಹಗಳು ಹೇಗೆ ವರ್ತಿಸುತ್ತವೆ. ಓಕೆ.
ಸೊ ಈಗ ಲೋಹ ಅಂತ ಹೇಳಿದ್ರೆ ನಿಮಗೆ ಸೋಡಿಯಂ ಗೊತ್ತುಂಟು, ಪೊಟ್ಯಾಷಿಯಂ ಇರ್ಬೋದು ಅಥವಾ ಅಯನ್ ಇರ್ಬೋದು, ಅಲ್ಯೂಮಿನಿಯಂ, ಕಾಪರ್, ಇದೆಲ್ಲವೂ ಎಲ್ಲಿ ಬರ್ತದೆ? ಮೆಟಲ್ಸ್ ಅಲ್ಲಿ ಬರ್ತದೆ, ಹೌದಾ? ಲೋಹಗಳಲ್ಲಿ ಬರ್ತದೆ. ನಾನೇನ್ ಬರಿತೇನೆ ಈಗ? ಜನರಲ್ ಆಗಿ ಬರಿತಾನೆ ಮೆಟಲ್. ಇಟ್ ರಿಯಾಕ್ಟ್ಸ್ ವಿತ್ ಮೆಟಲ್, ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, gives metal oxide. ಮೆಟಲ್ ಆಕ್ಸೈಡ್. ಲೋಹಗಳೇನಾಗ್ತದೆ, ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಲೋಹಗಳು ಗಾಳಿಯೊಡನೆ ವರ್ತಿಸಿ ಅಥವಾ ಗಾಳಿ ಅಥವಾ ಆಕ್ಸಿಜನ್, ಇಲ್ಲಿ ಗಾಳಿ ಅಂತ ಹೇಳಿದ್ರೆ ಮಿಕ್ಸ್ಚರ್ ಆಫ್ ಸೋ ಮೆನಿ ಗ್ಯಾಸಸ್, ಅದರಲ್ಲಿ ಯಾವುದು ಆಕ್ಸಿಜನ್, ನಾವು ಆಮ್ಲಜನಕದೊಟ್ಟಿಗೆ ಲೋಹಗಳು ಹೇಗೆ ರಿಯಾಕ್ಟ್ ಆಗ್ತದೆ ಅಂತ ನೋಡಬೇಕು. ಸೊ ಲೋಹಗಳು ಗಾಳಿಯೊಡನೆ ವರ್ತಿಸಿ ಲೋಹದ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡ್ತದೆ. ನಾನೀಗ ಒಂದು ಎಕ್ಸಾಂಪಲ್ ಬರೀತಾನೆ ಇಲ್ಲಿ. I'll consider sodium metal. Sodium symbol used is Na. ಇದು ಮೃದುವಾದಂತಹ ಲೋಹ. By using knife we can cut the sodium metal. ಹೌದಾ? ನಾವು ಏನು ಮಾಡ್ಬೋದು, ಸೋಡಿಯಂ ಮೆಟಲ್ ಅನ್ನು ನೈಫ್ ಯೂಸ್ ಮಾಡ್ಕೊಂಡು ಕಟ್ ಮಾಡಲಿಕ್ಕೆ ಬರ್ತದೆ. ಓಕೆ, ಈಗ ಸೋಡಿಯಂ ಮೆಟಲ್ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆದರೆ ನಾನು ಈಗ ಬರೀತಾನೆ ನೋಡಿ, O2 ಅಂತ ಬರೀತಾನೆ. ಸೋಡಿಯಂ Na ಪ್ಲಸ್ ರಿಯಾಕ್ಷನ್ ಆಗುವುದನ್ನು ನಾವು ಪ್ಲಸ್ ಅಂತ ಬರೆಯುವುದು ಕೆಮಿಸ್ಟ್ರಿಯಲ್ಲಿ. ಸೊ ಸೋಡಿಯಂ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಇಲ್ಲಿ ನಾನು O ಅಂತ ಬರೀಲಿಲ್ಲ, O ಅಂತ ಬರೀಲಿಕ್ಕೆ ಆಗುದಿಲ್ಲ, O2 ಅಂತಲೇ ಬರಿಬೇಕು. ಯಾಕೆ? ಯಾವಾಗಲೂ ಗ್ಯಾಸಸ್ ಅನ್ನು, ದಿ ಗ್ಯಾಸಸ್ ಆರ್ ಆಲ್ವೇಸ್ ಇನ್ ಡೈಅಟಾಮಿಕ್ ಫಾರ್ಮ್. ಅದು ಡೈಅಟಾಮಿಕ್ ಫಾರ್ಮ್ ಅಲ್ಲಿ ಇರಬೇಕು. ಡೈಅಟಾಮಿಕ್ ಅಂದ್ರೆ ಎಂತ? 2 atoms. ಸೊ ಸಿಂಗಲ್ ಆಕ್ಸಿಜನ್ ಅಂತ ಬರೆದ್ರೆ ಅದು ತಪ್ಪು. ಆಲ್ವೇಸ್ ಗ್ಯಾಸ್ ಅಂತ ಬರೆಯುವಾಗ, ಈಗ ನೀವು ನೈಟ್ರೋಜನ್, ಸಾರಜನಕ ಅಂತ ಹೇಳಿದ್ರೆ N ಅಂತ ಬರೆಯುವ ಕ್ರಮ ಇಲ್ಲ, ಅದು ಜಸ್ಟ್ ಸಿಂಬಲ್. ಬಟ್ ಗ್ಯಾಸ್ ಅಂತ ಮೆನ್ಷನ್ ಮಾಡುವಾಗ N2 ಅಂತಲೇ ಬರಿಬೇಕು. ಸೊ ಆಕ್ಸಿಜನ್ ಗ್ಯಾಸ್ ಆದ್ರೆ O2 ಅಂತ ಬರಿಬೇಕು. ಹೈಡ್ರೋಜನ್ ಗ್ಯಾಸ್ ಆದ್ರೆ H2. ನೀವು ಬರೇ H ಅಂತ ಬರೆದ್ರೆ ಜಸ್ಟ್ ಅನ್ ಆಟಮ್ ಇಟ್ ಇಸ್, ಅದು ಒಂದು ಕಣ ಮಾತ್ರ. ನಮಗೆ ಗ್ಯಾಸ್ ಅಂತ ಬರೆಯುವಾಗ ಈ ಫಾರ್ಮಲ್ಲಿ ಬರಿಬೇಕು, H2, N2, O2. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾನೇನು ಬರೆದೆ ಇಲ್ಲಿ, ಸೋಡಿಯಂ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಗ್ಯಾಸ್. ಏನಾಗ್ತದೆ, ನಾನಿನ್ನೇ ಏನು ಬರ್ದಿದ್ದೇನೆ ಹೇಳಿ, ಲೋಹ ಮೆಟಲ್, ಲೋಹಗಳು ಗಾಳಿಯೊಡನೆ ವರ್ತಿಸಿ ಲೋಹದ ಆಕ್ಸೈಡ್. ಇಲ್ಲಿ ಯಾವ ಲೋಹ ತಗೊಂಡಿದ್ದಾನೆ? ಸೋಡಿಯಂ ತಗೊಂಡಿದ್ದಾನೆ. ಸೋಡಿಯಂ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆಗಿ ಸೋಡಿಯಂ ಆಕ್ಸೈಡ್, ಅದರ ಲೋಹದ ಆಕ್ಸೈಡ್ ಆಗಬೇಕು. ಫಾರ್ಮುಲಾ ನೋಡಿ, ಇಲ್ಲಿ ಅಣುಸೂತ್ರ ನೋಡಿ, Na2O. ನಿಮಗೆ ಕ್ವಶನ್ ಬರ್ಬೋದು, ಸೋಡಿಯಂ ಆಕ್ಸೈಡ್ ಆಗುದಿಲ್ವಾ, ಈ ತರ ಬರಲಿಕ್ಕೆ ಆಗುದಿಲ್ವಾ? ಆಗುದಿಲ್ಲ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತಾನೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ಸೋಡಿಯಂ ಆಕ್ಸೈಡ್? ಇಟ್ ಇಸ್ Na2O. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮೆಗ್ನೀಷಿಯಂ ತಗೊಳ್ಳುವ. ಮೆಗ್ನೀಷಿಯಂ ಅದು ಕೂಡ ಒಂದು ಲೋಹಕ್ಕೆ ಎಕ್ಸಾಂಪಲ್. ಇಟ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಮೆಟಲ್. ಸೊ ವಾಟ್ ಹ್ಯಾಪನ್ಸ್? ಮೆಗ್ನೀಷಿಯಂ ಆನ್ ರಿಯಾಕ್ಷನ್ ವಿತ್ ದ ಡೈ ಆಕ್ಸಿಜನ್ ಅಥವಾ ಆಕ್ಸಿಜನ್ ಗಿವ್ಸ್ ಮೆಗ್ನೀಷಿಯಂ ಆಕ್ಸೈಡ್. ಇಲ್ಲಿ ಮಾತ್ರ ನಾನು ಫಾರ್ಮುಲಾ MgO ಅಂತ ಬರೀತೇನೆ. MgO, ಇಟ್ ಇಸ್ ನಾಟ್ Mg2O. ನೀವು ಅಲ್ಯೂಮಿನಿಯಂ ತಗೊಳ್ಳಿ. ಅಲ್ಯೂಮಿನಿಯಂ ಅದು ಕೂಡ ಮೆಟಲ್ಗೆ ಎಕ್ಸಾಂಪಲ್. O2 ಏನಾಗಬೇಕು? ಇದ್ರ ಆಕ್ಸೈಡ್ ಆಗಬೇಕು. ಫಾರ್ಮುಲಾ ನೋಡ್ಕೊಳ್ಳಿ, Al2O3. ಹೌದಾ? ಮೂರಕ್ಕೂ ಡಿಫ್ರೆನ್ಸ್ ಉಂಟು. AlO ಅಂತ ಬರೀಲಿಕ್ಕೆ ಆಗುದಿಲ್ಲ, Al2O3. ಯಾಕೆ ಇದು ಹೇಗೆ ಬರೆಯುವುದು ಅಂತ ಜಸ್ಟ್ ಒಂದು ನೋಡುವ. ಇಲ್ಲಿ ನೋಡಿ, ನಿಮಗಿಲ್ಲಿ ಸೋಡಿಯಂನ ಪರಿಚಯ ಉಂಟು, ಹೌದಾ? ಸೋಡಿಯಂ ಇದರ ಮೊದಲ ಕ್ಲಾಸಿನಲ್ಲಿ ನೀವು ಯಾವುದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಕ್ಲಾಸ್ ನೋಡಿದ್ದೀರಿ ಅಂದ್ಕೊಳ್ತಾನೆ. ಸೊ ಅದರಲ್ಲಿ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವುದೆಲ್ಲ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ಸೋಡಿಯಂ ಅಂತ ಹೇಳಿದ್ರೆ ವಾಟ್ ಈಸ್ ಇಟ್ಸ್ ಅಟಾಮಿಕ್ ನಂಬರ್? ಇಟ್ ಇಸ್ 11. ದೇರ್ ಆರ್ 11 electrons. ನಾವೇನ್ ಮಾಡುವ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೋಗ್ತಾನೆ. ನೋಡಿ, ಎಲ್ಲಿಂದ ಶುರು ಆಗಬೇಕು? ನ್ಯೂಕ್ಲಿಯಸ್ಸಿನ ಫಸ್ಟ್ ಶೆಲ್, ಫಸ್ಟ್ ಆರ್ಬಿಟ್ 1 ಪ್ರಿನ್ಸಿಪಲ್ ಕ್ವಾಂಟಮ್, K ಶೆಲ್ ಇದು. ಅದರಲ್ಲಿರುವ ಸಬ್ ಶೆಲ್ S, ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗ್ತದೆ? 2 electrons ಮಾತ್ರ. ನೆಕ್ಸ್ಟ್ 2s. ನಾನು ಬರೀತಾ ಹೋಗ್ತಾನೆ, ನೀವು ಕಲ್ತಿರ್ಬೋದು ಅಂತ ಅನ್ಕೊಳ್ತಾನೆ. ಸೊ 1s2, 2s2, 2p6, 3s1. 11 electrons ಆಯ್ತಾ ನೋಡಿ. 2 + 2 4, 4 + 6 10, 11 ಆಯ್ತು. ಈಗ ನೀವು ಇಲ್ಲಿವರೆಗೆ ನೋಡಿ,
ಹಿಯರ್ 3s, ಇಟ್ ಇಸ್ 3 ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ನ ಥರ್ಡ್ ಶೆಲ್. ನ್ಯೂಕ್ಲಿಯಸ್ನಿಗಿಂತ ಅತ್ಯಂತ ಹೊರಗೆ ಇರುವಂತ ಕವಚ ಅಂತ ಹೇಳ್ತಿರಲ್ಲ, ಶೆಲ್ ಯಾವುದು 3. ಅದರಲ್ಲಿ s ಆರ್ಬಿಟಲ್ ಅಲ್ಲಿ 1 ಇಲೆಕ್ಟ್ರಾನ್ ಉಂಟು. ನೀವು ಇದನ್ನು ಬಿಟ್ರೆ ಕನ್ಸಿಡರ್ ಮಾಡದೇ ಇದ್ರೆ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಉಂಟು? 2 + 2 4 + 6 10 ಇಲೆಕ್ಟ್ರಾನ್ಸ್ ಆಯಿತು. 10 ಇಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ನಾನು ಹೀಗೆ ಬರಿಬೋದಾ? ಇದೇನಿದು? ನಿಯಾನ್. ನಿಯಾನ್ ಅಂತ ಹೇಳಿದ್ರೆ ನೋಬೆಲ್ ಗ್ಯಾಸಸ್ ಲಾಸ್ಟ್ ಗ್ರೂಪ್ ಅಲ್ಲಿ ಉಂಟು. ಹೀಲಿಯಂ, ನಿಯಾನ್, ಆರ್ಗಾನ್, ಅವುಗಳೆಲ್ಲ ಎಂತ? ಅವುಗಳು ಸ್ಟೇಬಲ್ ಎಲಿಮೆಂಟ್ಸ್, ಸ್ಥಿರ ಇರುವಂತ, ಸ್ಥಿರತೆಯನ್ನು ಹೊಂದಿರುವಂತ ಎಲಿಮೆಂಟ್ಸ್. ಸೊ ಯಾವಾಗಲೂ ಯಾವುದೇ ಒಂದು ಧಾತು ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಯಾವ ಧಾತು ತಗೊಂಡ್ರು, ಯಾವ ಎಲಿಮೆಂಟ್ ತಗೊಂಡ್ರು ಕೂಡ ಅದೇನ್ ಮಾಡ್ತದೆ, ಅದಕ್ಕೊಂದು ನಮಗೆ ಸ್ಟೆಬಿಲಿಟಿ ಬೇಕು, ಸ್ಥಿರತೆ ಬೇಕು ಅಂತ ಎಲ್ಲ ಎಲಿಮೆಂಟ್ಸ್ಗಳು ಪ್ರಯತ್ನ ಮಾಡ್ತದೆ, ಹೌದಾ? ಹಾಗಾಗಿ ಸೋಡಿಯಂ ಏನ್ ಮಾಡ್ತದೆ, ನನಗೆ 10 ಇಲೆಕ್ಟ್ರಾನ್ಸ್ ಮಾತ್ರ ಸಾಕು. ಯಾಕೆ? ಇಲ್ಲಿವರೆಗೆ 10 ಇಲೆಕ್ಟ್ರಾನ್ಸ್ ಅಲ್ಲ. ಯಾವಾಗ ಸೋಡಿಯಂಗೆ ಸ್ಟೇಬಲ್ ಕಾನ್ಫಿಗರೇಷನ್ ಸಿಗ್ತದ ಆಗ ಅದು ಸ್ಟೇಬಲ್ ಆಯ್ತು, ಅದಕ್ಕೆ ಸ್ಥಿರತೆ ಉಂಟು. ಅದೇನ್ ಮಾಡ್ತದೆ, ಸೊ ಇಲ್ಲಿ ಲಾಸ್ಟ್ ಶೆಲ್ ಅಲ್ಲಿರೋ 1 ಇಲೆಕ್ಟ್ರಾನ್ ಅನ್ನು ಕೊಟ್ಟು ಬಿಡ್ತದೆ. ಸೊ 3s ಇಂದ 1 ಇಲೆಕ್ಟ್ರಾನ್ ಹೋದ್ರೆ ಸೋಡಿಯಂಗೆ 1 ಇಲೆಕ್ಟ್ರಾನ್ ಕಮ್ಮಿ ಆಯ್ತಾ? ಸೊ ನಾನೇನ್ ಬರೀತೇನೆ, Na+1 ಅಂತ ಬರೀತೇನೆ. ಪ್ಲಸ್ ಅಂತ ಹೇಳಿದ್ರೆ ಆಡ್ ಮಾಡುದಲ್ಲ, ನಿಮ್ಮ ಮ್ಯಾಥ್ಸ್ ಅಲ್ಲಿ ನೀವು ಕಲ್ತ ಹಾಗೆ ಪ್ಲಸ್ ಅಂತ ಹೇಳಿದ್ರೆ ಹೆಚ್ಚು ಅಂತಲ್ಲ. ಕೆಮಿಸ್ಟ್ರಿಯಲ್ಲಿ ಹೇಗೆ, ನಾನಿಲ್ಲಿ +1 ಬರೆದ್ರೆ ಅದರ ಅರ್ಥ ಎಂತ? ಸೋಡಿಯಂ ಅಲ್ಲಿ ಆಕ್ಚುಲಿ 11 ಇಲೆಕ್ಟ್ರಾನ್ಸ್ ಇತ್ತು, 1 ಇಲೆಕ್ಟ್ರಾನ್ ಹೋಯಿತು. Na+1 ಅಂತ ಹೇಳಿದ್ರೆ ಬರೇ 10 ಇಲೆಕ್ಟ್ರಾನ್ಸ್ ಇರುವುದು ಈಗ ಇದರಲ್ಲಿ. ಅರ್ಥ ಆಗ್ತಾ ಉಂಟಾ? ಬರೇ 10 ಇಲೆಕ್ಟ್ರಾನ್ಸ್ ಮಾತ್ರ. ಹಾಗಾಗಿ ಸೋಡಿಯಂ ಯಾವಾಗಲೂ +1 ಸ್ಟೇಟ್ ಅಲ್ಲೇ ಇರ್ತದೆ. ನೆಕ್ಸ್ಟ್ ನಮಗೆ ಇಲ್ಲಿ ಫಾರ್ಮುಲಾದಲ್ಲಿ ಆಕ್ಸಿಜನ್ ಬರ್ದಿದ್ದೇನೆ ನಾನು, ಹೌದಾ? ಆಕ್ಸಿಜನ್ ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಎಷ್ಟು? 8 ಅಲ್ವಾ? ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವ. 1s2 2s2 2p4 ಬರ್ತದೆ. 2 + 2 4 8 ಆಯ್ತು. ಈಗ ಇದನ್ನೊಮ್ಮೆ ಚೆಕ್ ಮಾಡಿ. 8 ಇಲೆಕ್ಟ್ರಾನ್ಸ್, ಅದಕ್ಕೆ ನೆಕ್ಸ್ಟ್ ಸ್ಟೇಬಲ್ ಕಾನ್ಫಿಗರೇಷನ್ ಬೇಕಂತ ಹೇಳಿದ್ರೆ 2 ಇಲೆಕ್ಟ್ರಾನ್ ತಗೊಂಡ್ರೆ 10 ಇಲೆಕ್ಟ್ರಾನ್ಸ್ ಆಗ್ತದೆ, ಹೌದಾ? ನಿಯಾನಿನ ಕಾನ್ಫಿಗರೇಷನ್ ಸಿಗ್ತದೆ. ಇದು ಕೊಡುದಿಲ್ಲ, ಅಷ್ಟು ಬೇಗ ಕೊಡುದಿಲ್ಲ. ಯಾಕೆ? ಇದನ್ನು ಕೊಟ್ಟು ಬಿಟ್ರೆ ಮತ್ತೆ 4 ಇಲೆಕ್ಟ್ರಾನ್ ಉಳಿಯುವುದು, ಯಾವುದೇ ಸ್ಟೆಬಿಲಿಟಿ ಅದಕ್ಕೆ ಸಿಗುದಿಲ್ಲ, ಹೌದಾ? ಒಂದು ಎಲಿಮೆಂಟ್ಗೆ, ಒಂದು ಧಾತುವಿಗೆ ಸ್ಥಿರತೆ ಬೇಕು. ಅದೇನ್ 2 ಕಾನ್ಸೆಪ್ಟ್ ಉಂಟು, ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಕಲಿತೀರಿ, ನಿಮ್ಮ ಹೈಯರ್ ಕ್ಲಾಸಸ್ ಅಲ್ಲಿ ಉಂಟು. ಒಂದೇನಂತ ಹೇಳಿದ್ರೆ, ಯಾವಾಗ ಒಂದು ಧಾತುವಿಗೆ ಜಡಾನಿಲಗಳ ಕಾನ್ಫಿಗರೇಷನ್, ಜಡಾನಿಲ ಅಂತ ಹೇಳಿದ್ರೆ ಲಾಸ್ಟ್ ಗ್ರೂಪ್ ಅಲ್ಲಿರುವ ಎಲಿಮೆಂಟಿನ ಕಾನ್ಫಿಗರೇಷನ್ ಸಿಗ್ತದ, ಆಗ ಅದು ಸ್ಟೇಬಲ್ ಆಗ್ತದೆ. ಅಥವಾ ಆಕ್ಟೇಟ್ ಅಂತ ಕೇಳಿರ್ಬೋದು, ಅಷ್ಟಕ ಏನೋ ಬರ್ತದೆ ನಿಮಗೆ, ಆಕ್ಟೇಟ್ ರೂಲ್. ಆಕ್ಟೇಟ್ ಅಂದ್ರೆ ಎಂತ? ಎಲ್ಲ ಎಲಿಮೆಂಟಿನ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಬರಬೇಕು. ಅರ್ಥ ಆಯ್ತಾ? ಸೊ ಅದು ಸಿಕ್ಕಿದ್ರೆ, 8 ಇಲೆಕ್ಟ್ರಾನ್ಸ್ ಇದ್ರೆ ಅದು ಸ್ಟೇಬಲ್ ಕಾನ್ಫಿಗರೇಷನ್ ಅಂತ ಆಯ್ತು. ಅಥವಾ ಇನ್ನೊಂದು ಅರ್ಥದಲ್ಲಿ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂದ್ರು ಅದು ಸ್ಟೇಬಲ್. ಸೊ 2 ಕಾನ್ಸೆಪ್ಟ್ ಉಂಟು. ಸೊ ಇಲ್ಲಿ ನಾನು ನಿಮಗೆ ಈಸಿಯಾಗಿ ಒಂದೇ ಇದರಲ್ಲಿ ಹೇಳ್ತಾನೆ. ಇಲ್ಲಿ ಎಷ್ಟು ಇಲೆಕ್ಟ್ರಾನ್? ಟೋಟಲ್ 8 ಇಲೆಕ್ಟ್ರಾನ್ ಉಂಟು, ಹೌದಾ? ನಮಗೆ ನೋಬೆಲ್ ಗ್ಯಾಸಿನ ಕಾನ್ಫಿಗರೇಷನ್ ನಿಯಾನ್. ಫಸ್ಟ್ಗೆ ಸಿಗುದು ಯಾವುದು? ಹೀಲಿಯಂ, ಅದರ ಅಟಾಮಿಕ್ ನಂಬರ್ 2. ಅದರ ನೆಕ್ಸ್ಟ್ ಬರೋದು ಯಾವುದು? ನಿಯಾನ್ 10. ಇಲ್ಲಿ 8 ಇಲೆಕ್ಟ್ರಾನ್ಸ್ ಉಂಟಲ್ಲ. ಸೊ ಆಕ್ಸಿಜನ್ಗೆ ಇನ್ನು 2 ಇಲೆಕ್ಟ್ರಾನ್ ಅದು ತಗೊಂಡ್ರೆ ಸ್ಟೇಬಲ್ ಕಾನ್ಫಿಗರೇಷನ್ ಸಿಗುದಿಲ್ವಾ? ಅದೇನ್ ಮಾಡ್ತದೆ, ಆಕ್ಸಿಜನ್ 2 ಇಲೆಕ್ಟ್ರಾನ್ ತಗೊಂಡ ಮೇಲೆ -2 ಅಂತ ಬರೀತಾನೆ. ಅದ್ರ ಅರ್ಥ ಎಂತ? ಮೈನಸ್ ಅಂದ್ರೆ ಜಾಸ್ತಿ ಅಂತ ಅರ್ಥ, ಕಮ್ಮಿ ಅಂತ ಅಲ್ಲ. ಇಲ್ಲಿ ಪ್ಲಸ್ ಬರೆದ್ರೆ ಕಡಿಮೆ, ಮೈನಸ್ ಬರೆದ್ರೆ ಎಷ್ಟು? -2 ಅಂದ್ರೆ 2 ಇಲೆಕ್ಟ್ರಾನ್ ಜಾಸ್ತಿ ಉಂಟು ಅಂತ ಅರ್ಥ. ಸೊ ಈಗ ಆಕ್ಸಿಜನ್ -2 ಫಾರ್ಮ್ ಅಲ್ಲಿ ಇರ್ತದೆ. ಸೊ Na+1 ಅಲ್ಲಿ ಉಂಟು ನೋಡಿ, ಹೀಗೆ ಬರುತ್ತೆ ನೋಡಿ, ಸೋಡಿಯಂ +1, ಆಕ್ಸಿಜನ್ O2-. ನನಗೀಗ ಫಾರ್ಮುಲಾ ಬರಿಬೇಕು. ನಾನು ಹೇಗೆ ಫಾರ್ಮುಲಾ ಬರೀತಾನೆ? ಕ್ರಾಸ್ ಮಾಡಬೇಕು. ಈ +1 ಪ್ಲಸ್ ಮೈನಸ್ ಅಲ್ಲೇ ಕ್ಯಾನ್ಸಲ್ ಆಯ್ತು ಅನ್ಕೊಳ್ಳಿ. ಈ 1 ಇಲ್ಲಿಗೆ ಹೋಗ್ತದೆ, ಸೋಡಿಯಮಿನ 1 ಉಂಟಲ್ಲ ಅದು ಈ ಕಡೆ ಆಕ್ಸಿಜನ್ಗೆ ಹೋಗ್ತದೆ, ಆಕ್ಸಿಜನ್ 2 ಇಲ್ಲಿ ಬರಬೇಕು. ಫಾರ್ಮುಲಾ ಏನಾಯ್ತು? Na2. ಈ 2 ಕೆಳಗೆ ಬರಬೇಕಾ? Na2 1. ಇಲ್ಲಿ 1 ಅಂತ ಬರೆದ್ರೂ ಆಗ್ತದೆ, ಬರೆಯದಿದ್ರೂ ಆಗ್ತದೆ. ಸೊ ಫಾರ್ಮುಲಾ ಆಫ್ ಸೋಡಿಯಂ ಆಕ್ಸೈಡ್ ಈಸ್ Na2O. ಅರ್ಥ ಆಯ್ತಾ? ಇದನ್ನು ನೋಡುವ. ಇಲ್ಲಿ ಯಾಕೆ ನಾನು Mg2O ಬರಲಿಲ್ಲ? ಇದ್ರ ಹಾಗೆ Na2O ಬರೆದಾಗ Mg2O ಯಾಕೆ ಬರಲಿಲ್ಲ?
ಮತ್ತೆ ಕಾನ್ಫಿಗರೇಷನ್ ನೋಡಿ. ಮೆಗ್ನೀಷಿಯಂನ ಅಟಾಮಿಕ್ ನಂಬರ್ ಎಷ್ಟು? 12, ಹೌದಾ? ಮೆಗ್ನೀಷಿಯಂ 12 ಬರ್ತದೆ. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವ 1s2 2s2 2p6 ಎಷ್ಟಾಯಿತು? 10 ಆಯಿತು. 2p ಆದ ಮೇಲೆ ಯಾವುದು? 3s2. ಈಗ 1s2 2s2 2p6 ಇಲ್ಲಿವರೆಗೆ 10 ಇಲೆಕ್ಟ್ರಾನ್ಸ್ ಅಲ್ವಾ? ನಿಯಾನ್ ಕಾನ್ಫಿಗರೇಷನ್ ಸಿಕ್ಕಿತ್ತು, ಸ್ಟೇಬಲ್. ಸೊ ಅದೇನು ಮಾಡ್ತದೆ, ಮೆಗ್ನೀಷಿಯಂ ಯಾವಾಗಲೂ 3s ಅಲ್ಲಿರುವ 2 ಇಲೆಕ್ಟ್ರಾನ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತದೆ. ಕೊಡ್ತದೆ ಅದು, ಯಾಕೆ? ಅದಕ್ಕೆ ಬೇಡ. ಆಲ್ರೆಡಿ ಇಲ್ಲಿ ಸ್ಟೆಬಿಲಿಟಿ ಇಲ್ಲಿವರೆಗೆ ಉಂಟಲ್ಲ, ಸ್ಥಿರತೆ ಉಂಟು. ಸೊ ಈ 2 ಇಲೆಕ್ಟ್ರಾನ್ಸ್ ಅದಕ್ಕೆ ಬೇಡ. ಸೊ ಹಾಗಾಗಿ ಮೆಗ್ನೀಷಿಯಂ 2 ಇಲೆಕ್ಟ್ರಾನ್ಸ್ ಕೊಟ್ಟ ಮೇಲೆ ಅದಕ್ಕೆ 2 ಇಲೆಕ್ಟ್ರಾನ್ಸ್ ಕಮ್ಮಿ ಅಂತ ಅರ್ಥ. 12 ಇಲೆಕ್ಟ್ರಾನ್ಸ್ ಇತ್ತು, 2 ಇಲೆಕ್ಟ್ರಾನ್ಸ್ ಹೋದ್ರೆ Mg2+ ಅಂತ ಬರೀಬೇಕು. ನೀವು ಹೀಗೆ ತಿಳ್ಕೊಳ್ಬೇಡಿ, Mg2+ ಅಂತ ಹೇಳಿದ್ರೆ 2 ಇಲೆಕ್ಟ್ರಾನ್ ಜಾಸ್ತಿ ಅಂತ ಅರ್ಥ ಅಲ್ಲ. ಇಟ್ ಇಸ್ ಅ ಡಿಫಿಷಿಯನ್ಸಿ. ದೇರ್ ಇಸ್ ಅ ಡಿಫಿಷಿಯನ್ಸಿ ಆಫ್ 2 ಇಲೆಕ್ಟ್ರಾನ್ಸ್. ಹಾಗಾಗಿ ಮೆಗ್ನೀಷಿಯಂ +2 ಸ್ಟೇಟ್ ಅಲ್ಲಿ ಇರ್ತದೆ. ನಮ್ಮ ಫಾರ್ಮುಲಾದಲ್ಲಿ ಇನ್ನೊಂದು ಯಾವ್ದಿರೋದು? ಆಕ್ಸಿಜನ್. ಆಕ್ಸಿಜನ್ ಇದು ಆಲ್ರೆಡಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಯಾವಾಗಲೂ ಯಾವ ಸ್ಟೇಟ್ ಅಲ್ಲಿ ಇರ್ತದೆ? 2- ಅಲ್ಲಿ ಇರ್ತದೆ, ಹೌದಲ್ವಾ? ಈಗ ಇಲ್ಲಿ ನೋಡಿ, ಇದರ ಫಾರ್ಮುಲಾ ಬರೆಯುವ. +2 -2 ಅಲ್ಲೇ ಕ್ಯಾನ್ಸಲ್ ಆಯಿತು. ಆಗ +1 -1 ಇರಲಿಲ್ಲ. ಸೊ ಇಲ್ಲಿ ನೀವು ಕ್ರಾಸ್ ಮಾಡುವಾಗ ಒಂದೇ ನಂಬರ್ ಇದ್ರೆ ಅಲ್ಲೇ ಕ್ಯಾನ್ಸಲ್ ಆಗಿ ಉಳಿಯುವ ಫಾರ್ಮುಲಾ ಎಂತ? Mgu. ಅರ್ಥ ಆಯ್ತಾ? Mgu. ಸೊ ನಾನೇನು ಬರ್ತಿದ್ದೇನೆ ಇಲ್ಲಿ, ಮೆಗ್ನೀಷಿಯಂ ಆಕ್ಸಿಜನ್ ಒಟ್ಟಿಗೆ ಬರ್ನ್ ಆದ್ರೆ MgO ಅಂತಲೇ ಬರಿಬೇಕು. ಅರ್ಥ ಆಗ್ತುಂಟಾ? ಇನ್ನೊಂದು ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ Al2O3 ಬರ್ದಿದ್ದಾನೆ. Al2O3 ಇದು ನಿಮಗೆ ಬರೆಯುವುದು ಗೊತ್ತಾದ್ರೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ, ಇಲ್ಲದಿದ್ರೆ ಬಾಯಿಪಾಠ ಮಾಡಬೇಕಷ್ಟೇ. ಸೊ ಜಸ್ಟ್ ಅದೊಂದು ಎಕ್ಸಾಂಪಲ್ ಹೇಳ್ತಾನೆ. ಅಲ್ಯೂಮಿನಿಯಂ ಅಟಾಮಿಕ್ ನಂಬರ್ 13. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಕಲಿಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನಾನು ಉದ್ದಕ್ಕೆ ಬರ್ಕೊಂಡು ಹೋಗ್ತೇನೆ, ನೋಡ್ಬೇಕು ಅದು ಹೇಗೆ ಅಂತ. ನಿಮ್ಮ ಇದರ ಮೊದಲಿನ ಚಾಪ್ಟರ್ ಅಲ್ಲಿ ಉಂಟು, ಹೌದಾ? ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಗೊತ್ತಾಗದಿದ್ರೆ ಇದೆಲ್ಲ ಕಷ್ಟ, ಸುಮ್ಮನೆ ಬಾಯಿಪಾಠ ಮಾಡಬೇಕಷ್ಟೇ ಅಲ್ವಾ? ಸೊ 1s2 2s2 2p6 ಅದಾದ್ಮೇಲೆ ಯಾವ್ದು ಬರಬೇಕು? 3s2 ಆಯ್ತಾ? ಎಷ್ಟು ಇಲೆಕ್ಟ್ರಾನ್ ಆಯ್ತು? 12 ಆಯ್ತು. ಇದು ಮೆಗ್ನೀಷಿಯಮಿಗೆ ಆಯ್ತು. ನೆಕ್ಸ್ಟ್ ಯಾವ್ದಕ್ಕೆ ಇಲೆಕ್ಟ್ರಾನ್ ಹೋಗ್ತದೆ? 3p1. ಇಲ್ಲಿ ನೋಡಿ, ಇಲ್ಲಿವರೆಗೆ 10 ಇಲೆಕ್ಟ್ರಾನ್ಸ್. ಸೊ ನಮಗೆ ನಿಯಾನ್ ಕಾನ್ಫಿಗರೇಷನ್ ಸಿಗ್ತದೆ. ಉಳಿದದೆಷ್ಟು ಇಲೆಕ್ಟ್ರಾನ್? 3s ಅಲ್ಲಿ 2 ಇಲೆಕ್ಟ್ರಾನ್, 3p ಅಲ್ಲಿ 1. ಸೊ ಏನ್ ಮಾಡ್ತದೆ? ಅಲ್ಯೂಮಿನಿಯಂ 3 ಇಲೆಕ್ಟ್ರಾನ್ಸ್ ಕೊಡ್ತದೆ. ಹಾಗಾಗಿ ಅಲ್ಯೂಮಿನಿಯಂ ಯಾವಾಗಲೂ +3 ಸ್ಟೇಟ್ ಅಲ್ಲೇ ಇರ್ತದೆ. ಅರ್ಥ ಆಯ್ತಾ? 3 ಎಲೆಕ್ಟ್ರಾನ್ಸ್ ಅದಕ್ಕೆ ಹೋಗ್ತದೆ, ಅದು ಬೇಡ ಅಂತ. ಅದಕ್ಕೆ ಯಾಕೆ ಬೇಡ? ಅದಕ್ಕೆ ಸ್ಟೇಬಲ್ ಕಾನ್ಫಿಗರೇಷನ್ ಬೇಕು, ಸ್ಥಿರತೆ ಬೇಕು. ಅದಕ್ಕೋಸ್ಕರ it will lose 3 electrons from the valence shell, from the outermost shell. ಓಕೆ, ಅಲ್ಯೂಮಿನಿಯಂ ಆಯ್ತು. ಇನ್ನೊಂದು ಯಾವ್ದಿರೋದಲ್ಲಿ? ಆಕ್ಸಿಜನ್. ಅದು ಹೇಗೆ, ಯಾವ ಫಾರ್ಮಲ್ಲಿ ಇರ್ತದೆ? O2- ಯಾಕೆ ಅಂತ ಹೇಳಿದ್ದೇನೆ ನಾನು. ಗೊತ್ತಾಗದಿದ್ರೆ ಇನ್ನೊಮ್ಮೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು ನೀವು. ಆಕ್ಸಿಜನ್ಗೆ ಬರ್ದು -2 ಯಾಕೆ? 2 ಎಲೆಕ್ಟ್ರಾನ್ ತಗೊಂಡಿದಲ್ಲ ಅದು. ಓಕೆ, ಈಗ ಇದರ ಫಾರ್ಮುಲಾ ಹೇಗೆ ಬರೀತೀರಿ? +- ಕ್ಯಾನ್ಸಲ್ ಆಯಿತು. +- ಕ್ಯಾನ್ಸಲ್ ಅಂತ ಅನ್ಕೊಳ್ಳಿ. ಈ 3 ಎಲ್ಲಿ ಹೋಗ್ಬೇಕು? ಈ ಅಲ್ಯೂಮಿನಿಯಂನ 3 ಎಲ್ಲಿ ಬರಿಬೇಕು ನೀವು? ಆಕ್ಸಿಜನ್ಗೆ ಬರಿಬೇಕು. ಈ 2 ಎಲ್ಲಿ ಬರಿಬೇಕು? ಅಲ್ಯೂಮಿನಿಯಮಿಗೆ ಬರಬೇಕು. ಸೊ ಫಾರ್ಮುಲಾ ಹೇಗಾಗ್ತದೆ? Al2. ಇದನ್ನು ಕ್ರಾಸ್ ಮಾಡಿ ಹೀಗೆ, Al2O3. ಸೊ ದಿಸ್ ಇಸ್ ದ ಫಾರ್ಮುಲಾ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್, ಹೌದಾ? ಸೊ ಇಲ್ಲಿ ಯಾಕೆ ಬೇರೆ ಬೇರೆ ತರ ಬರ್ದಿದ್ದೇನೆ ಅಂತ ಹೇಳಿದ್ರೆ ರೀಸನ್ ಉಂಟು ಅದಕ್ಕೆ. ಅರ್ಥ ಆಯ್ತಾ? ಸೊ ಸೋಡಿಯಂ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆದ್ರೆ ಸೋಡಿಯಂ ಆಕ್ಸೈಡ್ ಯಾವ ಫಾರ್ಮುಲಾ? Na2O. ಅದೇ ಮೆಗ್ನೀಷಿಯಂ ಬರ್ನ್ ಆದ್ರೆ MgO ಫಾರ್ಮ್ ಆಗ್ಬೋದು. ಅಲ್ಯೂಮಿನಿಯಂ Al2O3. ಓಕೆ, ಇಷ್ಟ ಅರ್ಥ ಆಯ್ತಾ? ಈಗ ಮೆಟಲ್ಸ್ ಅಲ್ಲಿ ಕೂಡ ಎಲ್ಲ ಮೆಟಲ್ಸ್ ಒಂದೇ ತರ ಗಾಳಿಯೊಡನೇನು ಅದು ರಿಯಾಕ್ಟ್ ಆಗುದಿಲ್ಲ, ಅದರ ರಿಯಾಕ್ಟಿವಿಟಿ ಬೇರೆ ಬೇರೆ. ಈಗ ಸೋಡಿಯಂ ಮೆಟಲ್ ಅಥವಾ ಪೊಟ್ಯಾಷಿಯಂ ಮೆಟಲ್ ಅಲ್ಲ, ಅದನ್ನು ಕೈಯಲ್ಲಿ ಇಟ್ಕೊಂಡು, ನಾನೀಗ ಕೈಯಲ್ಲಿ ಇಟ್ಕೊಂಡು ಬಂದ್ರೆ ಹಾಗೆ ಇಟ್ಕೊಳ್ಳುವಾಗಿಲ್ಲ, ಏನಾಗ್ತದೆ? ಬೆಂಕಿ ಇಟ್ಕೊಳ್ತದೆ. ಇಟ್ ವಿಲ್ ರೆಡಿಲಿ ಕ್ಯಾಚಸ್ ಅ ಫೈರ್. ಯಾಕೆ? ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಅಂದ್ರೆ K, ಸಿಂಬಲ್ ಇಸ್ K.
ಕೆ. ಸೊ ದೇ ಆರ್ ವೆರಿ ವೆರಿ ರಿಯಾಕ್ಟಿವ್ ಮೆಟಲ್ಸ್, ಹೌದಲ್ಲ. ಅದು ಗಾಳಿಯೊಡನೆ ಅತಿ ಶೀಘ್ರವಾಗಿ ವರ್ತಿಸ್ತದೆ, ಅತಿ ಶೀಘ್ರವಾಗಿ ವರ್ತನೆ ಮಾಡಿ ಏನಾಗ್ತದೆ, ಬೆಂಕಿ ಇಟ್ಕೊಳ್ತದೆ. ಸೊ ಹಾಗಾಗಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನು ಯಾವಾಗಲೂ ಯಾವುದ್ರಲ್ಲಿ ಸ್ಟೋರ್ ಮಾಡಿರ್ತಾರೆ ಇದು ನಿಮ್ಗೆ ಗೊತ್ತುಂಟು, ಹೌದಾ. ಯಾವಾಗಲೂ ಕೆರೋಸಿನಲ್ಲಿ ಸ್ಟೋರ್ ಮಾಡಿರ್ತಾರೆ. ಯಾಕೆ? ಅದು ಗಾಳಿಯೊಡನೆ ಓಪನ್ ಆಗಿ ಇಟ್ಟರೆ ಫೈರ್ ಕ್ಯಾಚ್ ಮಾಡ್ಕೊಳ್ಬೋದು, ಅಂತಹ ಪ್ರಾಬ್ಲಮ್ಸ್ ಆಗದ ಹಾಗೆ ಏನು ಮಾಡ್ತಾರೆ, ಅದನ್ನು ಯಾವಾಗಲೂ ಯಾವಾಗಲೂ ಯಾವುದರಲ್ಲಿ, ಕೆರೋಸಿನಲ್ಲಿ, ಅದರೊಟ್ಟಿಗೆ ರಿಯಾಕ್ಟ್ ಆಗುದಿಲ್ಲ ಅಂತದ್ದು. ಸೊ ಅದಕ್ಕೋಸ್ಕರ ಈ ಮೆಟಲ್ಗಳೆಲ್ಲ ಅಷ್ಟು ಬೇಗ ಏನು ಹೈಲಿ ರಿಯಾಕ್ಟಿವ್. ಅದೇ ನೀವು ಮೆಗ್ನೀಷಿಯಂ ಮೆಟಲ್ ಸೋಡಿಯಂನಷ್ಟು ರಿಯಾಕ್ಟಿವ್ ಅಲ್ಲ. ಇದು ಎಕ್ಸ್ಪೆರಿಮೆಂಟ್ ಒಂದು ಮಾಡ್ಬೋದು, ಬಟ್ ಇಲ್ಲಿ ಇಲ್ಲ. ಈಗ ಮೆಗ್ನೀಷಿಯಂ ರಿಬ್ಬನ್ ಇದ್ರೆ ಅದನ್ನು ಬರ್ನ್ ಮಾಡಬೇಕು. ಬರ್ನ್ ಮಾಡುವಾಗ ಏನು ಒಂಥರ ವೈಟ್ ಫ್ಲೇಮ್ ಬರ್ತದೆ, ಅರ್ಥ ಆಯ್ತಾ. ಸೊ ಸೋಡಿಯಂನಷ್ಟು ರಿಯಾಕ್ಟಿವ್ ಅಲ್ಲ, ಸೋಡಿಯಂ ಅನ್ನು ಕೈಯಲ್ಲೆಲ್ಲ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಆದರೆ ಮೆಗ್ನೀಷಿಯಂ ರಿಬ್ಬನ್ ಯೂಸ್ ಮಾಡಿ ನಾವು ಟೆಸ್ಟ್ ಮಾಡಿ ನೋಡ್ಬೋದು, ನಿಮಗೆ ವೈಟ್ ಕಲರ್ನ ಫ್ಲೇಮ್ ಬರ್ತದೆ. ದಟ್ ಈಸ್ ಬಿಕಾಸ್ ಆಫ್ ದ ಫಾರ್ಮೇಶನ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್. ನೆಕ್ಸ್ಟ್ ಅಲ್ಯೂಮಿನಿಯಂ ಮೆಟಲ್, ಅಲ್ಯೂಮಿನಿಯಂ ಇರ್ಬೋದು ಅಥವಾ ಜಿಂಕ್ ಇರ್ಬೋದು, ಅವುಗಳೆಲ್ಲ ಏನು ಅದರ ರಿಯಾಕ್ಟಿವಿಟಿ ಈ ಮೆಟಲ್ಸ್ನಷ್ಟು ಅಷ್ಟಿಲ್ಲ. ಈಗ ಆರ್ಡಿನರಿ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡೋದಿಲ್ವಾ, ಅದು ಗಾಳಿಯೊಡನೆ ಎಂತ ನಮಗೆ ರಿಯಾಕ್ಟ್ ಆಗೋದು ಗೊತ್ತಾಗ್ತದ, ಅದು ಉರಿತದ, ಬರ್ನ್ ಆಗ್ತದಾ? ಇಲ್ಲ. ಯಾಕೆ? ಅದರ ರಿಯಾಕ್ಟಿವಿಟಿ ಅಷ್ಟು ಜಾಸ್ತಿ ಇಲ್ಲ ಅಂತ. ನೀವು ನಾರ್ಮಲ್ ಟೆಂಪರೇಚರಲ್ಲಿ ಅಲ್ಯೂಮಿನಿಯಂ ಅಥವಾ ಜಿಂಕ್ ಇರ್ಬೋದು ಓಪನ್ ಆಗಿಟ್ರೆ ಅದರ ಮೇಲೆ ಒಂದು ಆಕ್ಸೈಡ್ನ ಪದರ ಕ್ರಿಯೇಟ್ ಆಗ್ತದೆ. ಸೊ ಆ ಪದರದಿಂದಾಗಿ ಮತ್ತೆ ಆಕ್ಸಿಜನ್ ಅದರ ಮೇಲೆ ರಿಯಾಕ್ಟ್ ಆಗದಾಗೆ ನೋಡ್ಕೊಳ್ತದೆ. ಅದು ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಬೇಕು. ಉತ್ಕರ್ಷಣ ಆಗದಾಗೆ ನೋಡ್ಕೊಳ್ತದೆ ಅಂತ. ಯಾವುದು? ಆ ಅಲ್ಯೂಮಿನಿಯಂ ಇರ್ಬೋದು, ಜಿಂಕ್, ಅದರ ಮೇಲೆ ಒಂದು ಆಕ್ಸೈಡ್ ನಮಗೆ ಕಾಣುದಿಲ್ಲ, ಅದು ಒಂದು ಲೇಯರ್ ಫಾರ್ಮ್ ಆಗಿರ್ತದೆ, ಅರ್ಥ ಆಯ್ತಾ. ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿರ್ತದೆ. ಅದಕ್ಕೋಸ್ಕರ ಅದಷ್ಟು ಬೇಗ ಗಾಳಿಯೊಡನೇನು ಅದು ಮತ್ತೆ ರಿಯಾಕ್ಟ್ ಆಗುದಿಲ್ಲ ಅಂತ. ಅದರ ರಿಯಾಕ್ಟಿವಿಟಿ ತುಂಬ ಕಮ್ಮಿ. ಅದೇ ನೀವೀಗ ಗೋಲ್ಡ್, ಚಿನ್ನ, ಬೆಳ್ಳಿ ಗಾಳಿಯೊಡನೆ ವರ್ತಿಸಬೇಕಾದ್ರೆ ಒಂದು ವೇಳೆ ಗಾಳಿಯೊಟ್ಟಿಗೆ ಅದು ರಿಯಾಕ್ಟ್ ಆಗ್ತಿದ್ರೆ ಏನಾಗ್ತಿತ್ತು ಅಲ್ವಾ? ನಿಮ್ಮಲ್ಲಿರುವ ಚಿನ್ನ ಎಲ್ಲ ಖಾಲಿ ಆಗ್ತಿತ್ತು, ಎಲ್ಲ ಬರ್ನಾಗೆ ಆಗ್ತದಾ? ಇಲ್ಲ. ಸೊ ಅಂಥ ಮೆಟಲ್ಸ್, ಆ ಲೋಹಗಳಿಗೆಲ್ಲ ರಿಯಾಕ್ಟಿವಿಟಿ ಅದೇನು ಅದು ರಿಯಾಕ್ಟ್ ಆಗುದಿಲ್ಲ. ಯಾವುದು? ನಿಮ್ಮ ಸಿಲ್ವರ್, ಗೋಲ್ಡ್. ಸೊ ಸಿಲ್ವರ್, ಗೋಲ್ಡ್ ದೇ ಡು ನಾಟ್ ರಿಯಾಕ್ಟ್ ವಿತ್ ಎನಿ ಏರ್. ಅದು ಗಾಳಿಯೊಡನೆ ಅದರ ರಿಯಾಕ್ಷನ್ನೇ ಆಗುದಿಲ್ಲ. ಸೊ ಬೇರೆ ಬೇರೆ ಲೋಹಗಳ, ಬೇರೆ ಬೇರೆ ಮೆಟಲ್ಸ್ನ ರಿಯಾಕ್ಟಿವಿಟಿ ಬೇರೆ ಬೇರೆ ತರ ಇರ್ತದೆ. ಓಕೆ. ಸೊ ಯಾವುದು? ರಾಸಾಯನಿಕ ಗುಣದಲ್ಲಿ ಆಕ್ಷನ್ ಆಫ್ ಏರ್. ಸೊ ಇಲ್ಲಿ metals like sodium and potassium, they readily react with air to form corresponding oxides, whereas magnesium compared to sodium it is less reactive. ಯಾವುದು? ಮೆಗ್ನೀಷಿಯಂ ಸೋಡಿಯಂನಷ್ಟು ರಿಯಾಕ್ಟಿವ್ ಅಲ್ಲ, ಬಟ್ ಇಟ್ ಆಲ್ಸೋ ಬರ್ನ್ಸ್ ವಿತ್ ಏರ್ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಇದೆಲ್ಲ ಅಷ್ಟು ರಿಯಾಕ್ಟಿವ್ ಮೆಟಲ್ಸ್ ಅಲ್ಲ. ಸೊ ದೇ ರಿಯಾಕ್ಟ್ ಆರ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅಲ್ಯೂಮಿನಿಯಂ ಆಕ್ಸೈಡ್. ಜಿಂಕ್ ತಗೊಂಡ್ರೆ ಜಿಂಕ್ ಆಕ್ಸೈಡ್ ಆಗ್ತದೆ, ಅರ್ಥ ಆಯ್ತಾ. ಈಗ ಇಲ್ಲಿ ನೋಡಿ, ಈ ರಿಯಾಕ್ಷನ್ಸ್, ಈ ರಾಸಾಯನಿಕ ಸಮೀಕರಣಗಳು ಯಾವುದು ಕೂಡ ಬ್ಯಾಲೆನ್ಸ್ ಆಗಲಿಲ್ಲ, ಹೌದಾ. ನಿಮಗೆ ಇದು ಇರಬೇಕು, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಹೇಗೆ. ಈಗ ಈ ರಿಯಾಕ್ಷನ್ ನೋಡಿ, Na+O2 ಇದನ್ನೇನು ಹೇಳ್ತಾರೆ, ಒಂದು ರಾಸಾಯನಿಕ ಕ್ರಿಯೆಯ ಲೆಫ್ಟ್ ಸೈಡ್ಗೆ, ಎಡಭಾಗದಲ್ಲಿರುವ ಏನು ಅದನ್ನೇನು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರತಿವರ್ತಕ ಅಂತ ಹೇಳ್ತಾರೆ. ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ಸ್. ದೇ ಆರ್ ರಿಯಾಕ್ಟೆಂಟ್ಸ್. ಪ್ರತಿವರ್ತಕಗಳು ನಿಮಗೆ ಯಾವುದಿಲ್ಲಿ ಸಿಗ್ತದಲ್ಲ, ಉತ್ಪನ್ನ, ಇದನ್ನೇನು ಹೇಳ್ತಾರೆ, ಉತ್ಪನ್ನ ಅಥವಾ ಪ್ರಾಡಕ್ಟ್ ಅಂತ ಹೇಳ್ತಾರೆ, ಹೌದಾ. ಈಗ ನೀವು ಒಂದು ರಾಸಾಯನಿಕ ಕ್ರಿಯೆ ಎರಡೂ ಸೈಡನ್ನು ನೋಡ್ಬೇಕು, ಎಡಭಾಗ ಮತ್ತೆ ಬಲಭಾಗ. ಸೊ ಇಲ್ಲಿ ನೋಡಿ, ನಾನೇನ್ ಮಾಡ್ತೇನೆ, ಲೆಫ್ಟ್ ಸೈಡ್ ಅನ್ನೊಮ್ಮೆ ನೋಡ್ತಾನೆ. ಇಲ್ಲಿ ಸೋಡಿಯಂ ಉಂಟು, Na. ಆ ಕಡೆ ನೋಡಿ, ಪ್ರಾಡಕ್ಟ್ ಅಲ್ಲಿ ಎಷ್ಟು ಸೋಡಿಯಂ ಬರ್ದಿದ್ದಾನೆ, Na2, ಹೌದಾ. ಹಾಗಾದ್ರೆ ಈ ಕಡೆ ಒಂದೇ ಸೋಡಿಯಂ ಉಂಟು, ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಆಕ್ಸಿಜನ್ O2, there are 2 oxygen atoms. ಆದ್ರೆ ಇಲ್ಲಿ ಎಷ್ಟಿದೆ, ಒಂದೇ ಆಕ್ಸಿಜನ್ ಇರೋದು. ನಾನೇನ್ ಮಾಡ್ತೇನೆ ಈಗ, ಫಸ್ಟ್ಗೆ ಆಕ್ಸಿಜನ್ ಅನ್ನು ಬ್ಯಾಲೆನ್ಸ್ ಮಾಡ್ತಾನೆ. ಎಡ ಸೈಡಲ್ಲಿ ಎಷ್ಟು ಆಕ್ಸಿಜನ್ ಉಂಟಾ, ಎಷ್ಟು ಆಮ್ಲಜನಕದ ಅಣು ಉಂಟಾ, ಅಷ್ಟೇ
ಬಲಭಾಗದಲ್ಲಿ ಕೂಡ ಇರಬೇಕು. ಇಲ್ಲಿ 2 ಆಕ್ಸಿಜನ್ ಉಂಟು ಹೌದಾ, 2 ಆಮ್ಲಜನಕದ ಅಣುಗಳುಂಟು. ಸೊ ನಾನೇನ್ ಮಾಡ್ತಾನೆ, ಇಲ್ಲಿ 2 ಅಂತ ಬರೀಲಿಕ್ಕೆ ಆಗುದಿಲ್ಲ. ಐ ಕ್ಯಾನಾಟ್ ರೈಟ್ 2 ಹಿಯರ್. ನಾನಿಲ್ಲಿ 2 ಅಂತ ಬರೆಯುವಾಗಿಲ್ಲ. ಯಾಕೆ? ಅದರ ಫಾರ್ಮುಲಾವೇ ಚೇಂಜ್ ಆಗ್ತದೆ. Na2O ಹೀಗೆ ಇರಬೇಕು. ಸೊ ಆಕ್ಸಿಜನ್ 2 ಆಗ್ಬೇಕಿದ್ರೆ ಇಲ್ಲಿ ನಾನು ಎಲ್ಲಿ ಬರಿಬೇಕು? ಇಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಸೊ 2Na2O ಅಂತ ಆಗ್ತದೆ. ಸೊ ಎಡಭಾಗದಲ್ಲಿ ಆಕ್ಸಿಜನ್ 2 ಉಂಟು, ಇಲ್ಲಿ ಕೂಡ ಆಕ್ಸಿಜನ್ 2 ಆಯ್ತು. ವಾಟ್ ಅಬೌಟ್ ಸೋಡಿಯಂ? ಸೋಡಿಯಂ ಎಷ್ಟುಂಟು ನೋಡಿ, ರೈಟ್ ಸೈಡ್ ಅಲ್ಲಿ ಎಷ್ಟಿದೆ? 2 into 2 ಮಲ್ಟಿಪ್ಲೈ ಮಾಡ್ಬೇಕು ನೀವು. 2 into 2 4 sodium atoms. How many here? How many are there in the left side? Only 1. ಸೊ ನಾನೇನ್ ಮಾಡ್ಬೇಕು ಇಲ್ಲಿ 4 ಅಂತ ಬರೆಯುವ ಕ್ರಮ ಇಲ್ಲ. Na4 ಅಂತ ಬರಿಬಾರ್ದು. ಇಟ್ ಇಸ್ 4Na. ಈಗ ಚೆಕ್ ಮಾಡಿ, ಎಡಭಾಗ ಮತ್ತೆ ಬಲಭಾಗದಲ್ಲಿ ನೋಡಿ, ಎಲ್ಲ ಎಲಿಮೆಂಟ್ಗಳು ಕೂಡ ಸರಿ ಸಂಖ್ಯೆಯಲ್ಲಿ ಉಂಟು, ಅಂದ್ರೆ ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ನೋಡಿ ಸೆಕೆಂಡ್ ರಿಯಾಕ್ಷನ್ ನೋಡಿ, ಮೆಗ್ನೀಷಿಯಂ ಎಷ್ಟಿದೆ? ಒಂದೇ ಮೆಗ್ನೀಷಿಯಂ ಆಟಮ್ ಉಂಟು. ರೈಟ್ ಸೈಡ್ ಅಲ್ಲಿ ಒಂದೇ ಉಂಟು. ವಾಟ್ ಅಬೌಟ್ ಆಕ್ಸಿಜನ್? ಆಮ್ಲಜನಕ ಎಷ್ಟುಂಟು? ಎಡಭಾಗದಲ್ಲಿ O2. ದೇರ್ ಆರ್ 2 ಆಕ್ಸಿಜನ್ ಆಟಮ್ಸ್. ಇಲ್ಲಿ ಉಂಟಾ? ಇಲ್ಲ. ಹಾಗಾಗಿ ಇಲ್ಲಿ ನಾನು 2 ಆಕ್ಸಿಜನ್ ಮಾಡಬೇಕು ಅಂತೇಳಿ ಇಲ್ಲಿ ಬರೆಯುವ ಕ್ರಮ ಇಲ್ಲ. MgO2 ಅಂತ ಬರಿಬಾರ್ದು. ಅರ್ಥ ಆಯ್ತಾ? ಸೊ ಇಲ್ಲಿ ಆಕ್ಸಿಜನ್ 2 ಬರಬೇಕಾದ್ರೆ ಎಲ್ಲಿ ಆ್ಯಡ್ ಮಾಡಬೇಕು ನಾನು? 2 ಅಂತ ಇಲ್ಲೇ ಬರಿಬೇಕು. 2MgO. ಹಾಗಾದ್ರೆ ಮೆಗ್ನೀಷಿಯಂ ಜಾಸ್ತಿ ಆಯ್ತು. ಈಗ ರೈಟ್ ಸೈಡ್ ಅಲ್ಲಿ 2 ಮೆಗ್ನೀಷಿಯಂ ಆಟಮ್ ಬರ್ದಿದ್ದೀರಿ, ಇಲ್ಲಿ ಉಂಟಾ? ಇಲ್ಲಿ ಹಾಗಂತೇಳಿ Mg2 ಅಂತ ಬರೆಯುವ ಕ್ರಮ ಇಲ್ಲ. ನೀವು ಹೇಗೆ ಬರಿಬೇಕು? 2Mg. ಕ್ಲಿಯರ್? ಈ ರಿಯಾಕ್ಷನ್ ಒಮ್ಮೆ ನೋಡಿ, ಲಾಸ್ಟ್ ಒನ್. ಅಲ್ಯೂಮಿನಿಯಂ ಪ್ಲಸ್ O2 ಗಿವ್ಸ್ Al2O3. ಇದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದಾ? ಇದು ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ನೋಡಿದಾಗೆ ನಿಮಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಮುಂದೆ ಕಲ್ತ ಹಾಗೆ ಏನು ನಿಮಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರ್ತದೆ. ಸೊ ಸಣ್ಣ ಸಣ್ಣ ರಿಯಾಕ್ಷನ್ ತಗೊಂಡು ಬರಿಬೇಕು. ಅದನ್ನು ನೋಡದೆ ನೀವೇ ಬ್ಯಾಲೆನ್ಸ್ ಮಾಡಬೇಕು ಮನೆಯಲ್ಲಿ. ಈಗ ಇಲ್ಲಿ ನೋಡಿ, ರೈಟ್ ಸೈಡ್ ಅಲ್ಲಿ ನೋಡಿ, ಅಲ್ಯೂಮಿನಿಯಂ ಎಷ್ಟಿದೆ? 2 ಉಂಟು. ಡೈರೆಕ್ಟ್ ನೀವು ಇಲ್ಲಿ 2 ಅಂತ ಹಾಕಬಾರ್ದು. ಯಾಕೆ ಹಾಕಬಾರ್ದು? ಅಲ್ಲಿ ಇನ್ನೊಂದು ಉಂಟಲ್ಲ, ಅಲ್ಯೂಮಿನಿಯಂ ಆಕ್ಸೈಡ್ ಅಲ್ಲಿ ಇನ್ನೊಂದು ಆಕ್ಸಿಜನ್ ಆಮ್ಲಜನಕ ಉಂಟಲ್ವಾ? ಸೊ ಅದರ ನಂಬರ್ ಕೂಡ ಫಸ್ಟಿಗೆ ನೋಡ್ಕೊಳ್ಬೇಕು. ಎಷ್ಟಿದೆ? 3. ಇಲ್ಲೆಷ್ಟಿದೆ? 2. ಹಾಗಾದ್ರೆ ಇದನ್ನೇಗೆ ಬ್ಯಾಲೆನ್ಸ್ ಮಾಡೋದು? ನಾನೇನ್ ಮಾಡ್ತಾನೆ, ಇಲ್ಲಿ 3 ಅಂತ ಹಾಕ್ತಾನೆ. ಎಷ್ಟಾಯ್ತು? 3 into 2 6. ಹೌದಾ? ಸೊ ಆಮ್ಲಜನಕದ ಅಣುಗಳು ಎಷ್ಟಾಯ್ತು? ಈಗ 6 ಆಯ್ತು. ಬಲಭಾಗದಲ್ಲಿ ಕೂಡ ನಾನೇನ್ ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. ಹೌದಾ? ಆಲ್ರೆಡಿ 3 ಆಕ್ಸಿಜನ್ ಆಮ್ಲಜನಕ ಉಂಟು. ನಾನೇನ್ ಮಾಡ್ತೇನೆ, ಇಲ್ಲಿ 2 ಅಂತ ಬರೀತಾನೆ. ಎಷ್ಟಾಯ್ತು? 2 into 3 6 ಆಕ್ಸಿಜನ್ ಆಟಮ್ಸ್. ಇಲ್ಲಿ ಕೂಡ ಬ್ಯಾಲೆನ್ಸ್ ಆಯ್ತು. ನಮಗೆ ನೆಕ್ಸ್ಟ್ ವರ್ಕ್ ಎಂತ? ಅಲ್ಯೂಮಿನಿಯಂ ಅನ್ನು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ನೋಡಿ ಎಷ್ಟಿದೆ ಅಲ್ಯೂಮಿನಿಯಂ? ಒಂದೇ ಆಟಮ್ ಇರೋದು. ಹೌದಾ? ಇಲ್ಲೆಷ್ಟಿದೆ? 2 into 2. ನೀವು ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಬೇಡಿ, ಅಲ್ಯೂಮಿನಿಯಂಗೆ ಸಂಬಂಧಪಟ್ಟದ್ದು ಮಾತ್ರ. ನೀವು ಇಲ್ಲಿ 2 ಬರೀತಿರಲ್ಲ, ಅದು 2 ಧಾತುಗಳಿಗೂ ಕೂಡ ಅನ್ವಯ ಆಗ್ತದೆ. ಸೊ ಅಲ್ಯೂಮಿನಿಯಂ ಎಷ್ಟಿದೆ? 2 into 2 4 ಆಯಿತು. ಇಲ್ಲೆಷ್ಟು? ನಾನಿಲ್ಲಿ 4 ಅಂತ ಇಲ್ಲಿ ಬರಿಬಾರ್ದು, ನಾನೆಲ್ಲಿ ಬರೀಬೇಕು? 4Al plus 3O2 gives 2Al2O3. ಮನೇಲಿ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ರಿಯಾಕ್ಷನ್ ಬರೆದು